ರೆಡಿ ಹೋರಾಯ ಮತ್ತಿನ್ನ ಹಳ್ಳ ಗುಡ್ಡಿಗಳು ಹಿಂಗೆ ಅವೆ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ನೀವೇನು ಕೆಲಸ ಮಾಡ್ತೀರಾ? ಟಿಪ್ಪರ್ ಓಡಿಸ್ತೀರಿ. ಟಿಪ್ಪರ್ ಓಡಿಸೋದೆಲ್ಲಿ ಬಂತು? ಇವಾಗ ಮನೆ ಕೊಂಡಿರ್ಬೇಕಲ್ಲ ಅದು. ನಿಮ್ಮ ಕೊಡ್ತಾನೆ ಪರಿಸ್ಥಿತಿ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮೆಟ್ಲು ಮಸ್ತ್ ಮಾಡಿದ್ದಾರೆ. ಬರೀ ಡೌಗಳು. ಇದು ಒಂದು ರೆಡಿ ಇರೋಂಥ ಮನೆ. ನಾನು ಬಂದ ತಕ್ಷಣ ಎಲ್ಲರೂ ಬಂದ್ಬಿಟ್ರಿ, ಅದ್ರ ಮುಂಚೆ ಯಾರೂ ಇರಲಿಲ್ಲ. ನೋ ಕಾಮೆಂಟ್ಸ್. ನಮಸ್ಕಾರ ಸ್ನೇಹಿತರೆ, ಸಮಯ ಮುಂಜಾನೆ. ಇವತ್ತು ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂದ ದೂರ ನಾನು ನನ್ನ ಕಾರ್ ತಗೊಂಡು ಇವತ್ತು ಒಂದು ಹೊಸ ದಾರಿಗೆ ಹೊರಟಿದ್ದೀನಿ. ತಂಪಾದ ಗಾಳಿ, ಹಚ್ಚ ಹಸಿರಾದಂಥ ವಾತಾವರಣ, ಕಿವಿನಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಪ್ರೀತಿಯ ಒಂದು ಮ್ಯೂಸಿಕ್. ಸೊ ಸ್ನೇಹಿತರೆ, ಇವತ್ತು ಬ್ಯೂಟಿಫುಲ್ ಜಾಗ ಮುದ್ದೈನಪಾಳ್ಯ. ಈ ಎಪಿಸೋಡಲ್ಲಿ ನಾನು ನಿಮಗೆ ಮುದ್ದೈನಪಾಳ್ಯದ ರಹಸ್ಯಗಳು, ಅಲ್ಲಿ ನಡೆದಿರೋಂಥ ವಿಚಾರಗಳು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ, ಆಯಿತಾ? ಇದು ನಿಮ್ಗೆ ಲಾಂಗ್ ಡ್ರೈವ್ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಈ ಸುಂದರವಾದಂತಹ ದಾರಿಯಲ್ಲಿ ಕೊನೆಯಲ್ಲಿ ಕಾದಿರುವಂಥದ್ದು ಒಂದು ಕರಾಳವಾದಂತಹ ಸತ್ಯ. ನಿಮ್ಗೆ ನಾನು ಹೇಳಬೇಕಾಗಿರುವಂಥದ್ದು, ನಿಮ್ಗೆ ನಾನು ತಿಳಿಸ್ಬೇಕಾಗಿರುವಂಥದ್ದು, ಇದು ನಮ್ಮ ಬೆನಿಫಿಷರಿ ಪಾಲಿಗೆ ಒಂದು ಕರಾಳ ಸತ್ಯ. ಮುದ್ದಯ್ಯನಪಾಳ್ಯದಲ್ಲಿ ನಮ್ಮ ಬೆನಿಫಿಷರಿಗಳು ಅವರು ಹಗಲು ರಾತ್ರಿ ದುಡಿದು ತನ್ನ ರಕ್ತ ಬೆವರು ಸೂರಿಸಿ ಒಂದೊಂದು ರೂಪಾಯಿನೂ ಕೂಡಿ ಅವ್ರು ಹಾಕಿರುವಂತಹ ಒಂದು ಮನೆಗೆ ಬಂಡವಾಳ ಏನಾಗ್ತಾ ಇದೆ, ಅವ್ರು ಕಟ್ಟಿರುವಂತಹ ಹಣಕ್ಕೆ ಬೆಲೆ ಸಿಗ್ತಾ ಇದೆಯಾ, ನೆಲೆ ಸಿಗ್ತಾ ಇದೆಯಾ? ಹೌದು, RGRSCL ಪ್ರಾಜೆಕ್ಟ್ ನ ಇನ್ನೊಂದು ನಿಗೂಢವಾದಂತಹ ತಾಣ ಅಂದ್ರೆ ಸ್ಥಳ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರೋಂಥದ್ದು ಮುದ್ದೈನಪಾಳ್ಯನಲ್ಲಿರುವಂಥ ಒಂದು RGRSCL ತೋರಿಸ್ತಾ ಇದ್ದೀನಿ. ಇನ್ನೂ ರೆಡಿ ಆಗೋದ್ರಲ್ಲೇ ಐತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮುದ್ದೈನಪಾಳ್ಯದ ಸುಂದರವಾದಂತಹ ಒಂದು ತಾಣ ಅಂದ್ರೆ ಜಾಗ. ಇದೊಂದು ಪ್ರಾಜೆಕ್ಟ್, RGRSCL ಮತ್ತೊಂದು ಪ್ರಾಜೆಕ್ಟ್. ದೂರದಿಂದ ನೋಡಿದಾಗ ಎಷ್ಟು ಸುಂದರವಾಗಿ, ಎಷ್ಟು ಬೃಹತ್ತಾರವಾಗಿ, ಬ್ಯೂಟಿಫುಲ್ ಆಗಿ, ಪೂರ್ತಿ ಕಡೆ ಪ್ರಕೃತಿಗೆ ಮಧ್ಯದಲ್ಲಿ ಇರುವಂತಹ ಒಂದು ದೂರದಿಂದ ಎಷ್ಟು ಸುಂದರವಾಗಿ ಕಾಣುತ್ತೆ. ನಾನು ನಿಮ್ಗೆ ಡ್ರೋನ್ ಪೂರ್ತಿ ವ್ಯೂ ತೋರಿಸ್ತೀನಿ.
ಅಬ್ಬಬ್ಬಾ, ನಮ್ಮ ಜನರಿಗೆ ಅಂದ್ರೆ ನಮ್ಮ ಬೆನಿಫಿಷರೀಸ್ಗೆ ಇಂಥ ಸುಂದರವಾದಂತಹ ಮನೆ ಸಿಕ್ಕಿದೆ. ಮುದ್ದೈನ್ ಪಾಳ್ಯನ ದೂರದಿಂದ ನೋಡಿದಾಗ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಮ್ಮ ಬೆನಿಫಿಷರಿ ಅಂದ್ರೆ ಫಲಾನುಭವಿಗಳಿಗೆ ಸಿಕ್ಕಿರುವಂತಹ ಮನೆ ಯಾವ ತರ ಇದೆ, ಸ್ವರ್ಗದಲ್ಲಿದೆ, ಸ್ವರ್ಗದ ತಾಣದಲ್ಲಿದೆ ಹಂಗ ಅನ್ಸುತ್ತೆ. ಆದ್ರೆ ಮುಂದೆ ಹೋದಾಗ ಅದೇ ಕನಸು ಯಾಕೋ ಮಾಯ ಆಯ್ತು. ಈ ಜಾಗದಲ್ಲಿ ಹೋಗಿ ತಲುಪಿದಾಗ ನಮ್ಗೆ ಒಂದು ವಿಚಿತ್ರ ಮೌನ ಅನ್ನೋದು ನಮ್ಗೆ ಆವರಿಸ್ಬೇಕು. ಇಷ್ಟು ಸುಂದರವಾದಂತಹ ತಾಣ, ಇಷ್ಟು ಸುಂದರವಾದಂತಹ ಜಾಗ RGRSCL ಅವರು ಕಟ್ಟಿರುವಂತಹ ಸ್ಥಳ ನಾನು ಒಳಗಡೆ ಹೋಗಿ ನೋಡಿದಾಗ ನನ್ಗೆ ಕಾದಿದ್ದೇ ಬೇರೆ ಆಶ್ಚರ್ಯ. ಫಸ್ಟ್ ಸೆಕ್ಯೂರಿಟಿ ಹತ್ರ ಮಾತಾಡಿದೆ. ಸೆಕ್ಯೂರಿಟಿ ಹೆಸರು ಅಶೋಕ್ ಅಂತ, ಪಾಪ ಹೊಸ ವ್ಯಕ್ತಿ. ಅಲ್ಲಿ ಹೋಗಿ ನೋಡಿದಾಗ ಮನೆಗಳು ನಾನು 8-9 ತಿಂಗಳ ಹಿಂದೆ ನಿಮ್ಗೆ ನಾನು ಎಪಿಸೋಡ್ ಒಂದು ಹಾಕಿದೆ, ಮುದ್ದೈನ್ ಪಾಳ್ಯ, ಅದು ನಾನು ತೋರಿಸಿದ್ದೆ. ಆವಾಗ ಹೇಗಿತ್ತೋ ಇವಾಗ್ಲೂ ಹಾಗೆ ಇದೆ, ಏನು ಚೇಂಜಸ್ ಆಗಿಲ್ಲ. ಎ ವಿಂಗ್ ಯಾವ ತರ ಇದೆ ಅದೇ ತರ ಇದೆ, ಬಿ ವಿಂಗ್ ಯಾವ ತರ ಇದೆ ಅದೇ ತರ ಇದೆ, ಸಿ ವಿಂಗ್ ಯಾವ ತರ ಇದೆ ಅದೇ ತರ ಇದೆ. ಇನ್ನೊಂದು ಡಿ ವಿಂಗ್ ಬೇರೆ ಕಟ್ತಾರಂತಪ್ಪ, ಅದು ಯಾವಾಗ ಕಟ್ತಾರೋ ಆ ದೇವರೇ ಬರೇ. ಇನ್ನು ರೆಡಿ ಆಗ್ತಾನೆ ಇದೆ, ಏನಾಗ್ತಾಯಿದೆ ಅಂತ ಗೊತ್ತಿಲ್ಲ, ನೋಡೋಣ. कौन सा रेडी है यहाँ पे? रेडी कौन सा साइट है? रेडी होम कौन सा है? अभी खाली ये विंग बी विंग है, वो दूसरा तो अभी देने वाला नहीं है. हाँ, अभी रेडी हो रहा है. मैं इससे पहले भी आया था 9 मंथ्स के बिफोर. अभी तक काम चल रहा है और चल रहा है. अब कब ख़त्म होगा ये कुछ आइडिया है? वो मालूम नहीं है. एक अंदाज़ा? अभी कंस्ट्रक्शन में क्या है, स्टॉप हो गया ना, मालूम नहीं. आपको सैलरी कौन देता है फिर? सैलरी तो तेरे कंपनी वाला देता है. कंपनी वाला देता है. KMV प्रोजेक्ट है क्या? कौन सा प्रोजेक्ट है ये? हाँ, प्रोकेयर एलाइड सर्विस. ठीक है, मेरे को यहाँ पे कोई रेडी हुआ कौन सा है अभी? हाँ, डेमो रूम. वो डेमो रूम मेरे को दिखा. हाँ आता. क्या नाम है आपका? हाँ, क्या? ಅಶೋಕ್ ಚಕ್ರವರ್ತಿ. ಇವಾಗ ಇಲ್ಲಿಗೆ ಬಂದು ಇನ್ನೂ ರೆಡಿ ಆಗ್ತಾನೆ ಇದೆ. ಸ್ವಲ್ಪ ಇನ್ನು ಹಳ್ಳ ಗುಡ್ಡಿಗಳು ಹಿಂಗೆ ಅವೆ, ಇದೆಲ್ಲ ನೀರಿಂದ ಬಿದ್ದಿರೋವಂಥದ್ದು. ಇದು ಯಾವಾಗ ರೆಡಿ ಆಗುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. ಎಲ್ಲ ಬೆಟ್ಟ ಗುಡ್ಗಳ ಥರ ಐತೆ. ಕೆಲಸಗಾರರವರೇ ಇಲ್ಲೇ, ನೋಡೋಣ ಎಲ್ಲಿ ಗಂಟೆ ಆಗುತ್ತೆ ಏನು ಎತ್ತ ಅಂತ. ಓಕೆ, ಫಸ್ಟು ಸೈನ್ ಮಾಡಿಬಿಡೋಣ. ಅವರು ಫಾರ್ಮ್ಯಾಲಿಟೀಸ್ ಅವ್ರು ಕಂಪ್ಲೀಟ್ ಮಾಡಬೇಕು. वेरी गुड. लोग आ रहे हैं, देखने के लिए आ रहे हैं? डेली आता है. वेरी गुड. क्या डेट है आज? 20 26 राहुल. ओके, मेरे को डेमो रूम दिखाना. ಇನ್ನು ರೆಡಿ ಆಗ್ತಾನೆ ಇದೆ. ಮುದ್ದೈನ್ ಪಾಳ್ಯ ಅದು ಇದಕ್ಕಿಂತ ಮುಂಚೆನೇ ಹೇಳಿದ್ದೆ, ರೆಡಿ ಮಾಡ್ತೀನಿ ಅಂತಲೂ ಹೇಳಿದರು. ಏನು ಮಾಡ್ತಾಯಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಈಗ ಸೆಕ್ಯೂರಿಟಿ ಸಾಹೇಬ್ರು ಕರ್ಕೊಂಡು ಹೋಗ್ತಾಯಿದ್ದಾರೆ, ಅಶೋಕ್ ಅನ್ನೋರು. ಕೆಲಸ ಎಲ್ಲ ಸ್ಥಗಿತವಾಗಿದೆ. ಏನಕ್ಕೆ ಸ್ಥಗಿತ ಆಗಿದೆ ಅಂತ ಗೊತ್ತಿಲ್ಲ, ಯಾವಾಗ ರೆಡಿ ಆಗುತ್ತೆ ಗೊತ್ತಿಲ್ಲ. ಪಾಪ ಕೆಲಸಗಾರರೆಲ್ಲ ಹಿಂಗೆ ಕೂತವ್ರೆ. ಕನ್ನಡ, ಹಿಂದಿ, ತಮಿಳ್, ತೆಲುಗು. ಕನ್ನಡದವರ, ಹಿಂದಿಯವರ, ತಮಿಳ್ನವರ? ಹಾಂ, ನಮ್ಮ ಕನ್ನಡದವ್ರು ಯಾರಪ್ಪ ಇಲ್ಲಿ? ಹಾಂ, ನಾನು ಅವ್ರು ನೋಡಿದೆ ಅಲ್ಲೇ ಅಂಗಡಿ ಹತ್ರ. ಅಲ್ಲೇನ್ರಿ, ನಾವೆಲ್ಲ ಕಡೆ ನೋಡ್ತೀವಿ. ನಾವು ಡಿಜಿಟಲ್ ಭಾರತ್ ಸೇವಾಯಿಂದ ಇರೋದು. ಇದ್ರ ಮುಂಚೆನೂ 9 ತಿಂಗಳ ಮುಂಚೆ ನಾನು ಇಲ್ಲಿಗೆ ಬಂದಿದ್ದೆ. ಪಾಪ ಆವಾಗೂ ಕೆಲಸ ಆಗ್ತಾ ಇರಲಿಲ್ಲ, ಇನ್ನೂ ಕೆಲಸ ಆಗ್ತಾನೇ ಐತೆ. ನೀವೆಲ್ಲ ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ? ನೀವೆಲ್ಲ ಇಲ್ಲೇ ಕೆಲಸ ಮಾಡೋದಾ? ಹಾಂ, ನೀವೇನು ಕೆಲಸ ಮಾಡ್ತೀರಾ? ಟಿಪ್ಪರ್ ಓಡಿಸ್ತೀರಿ. ಟಿಪ್ಪರ್ ಓಡಿಸೋದೆಲ್ಲಿ ಬಂತು? ಇವಾಗ ಮನಿಕೊಂಡಿರ್ಬೇಕಲ್ಲ ಅದು. ಹಾಂ, ಸಂಬಳ ಯಾರು ಕೊಡ್ತಾರಾ? ಹಂಗಾದ್ರೆ ಸರಿ. ನಾ ಇನ್ನೇನು ಹೇಳೋದು, ಕೆಲಸ ಮಾಡಲಿ ಮಾಡದೆ ಹೋಗಲಿ, ತಿಂಗಳಿಗೆ ಸಂಬಳ ಬರ್ತಾ ಇದೆಯಾ? ಸರಿ. ಓ, ಇವರು ನಮ್ಮ ಕನ್ನಡದವ್ರೇ, ಹಂಗಾದ್ರೆ ಸರಿ. ಇಲ್ಲೆಲ್ಲರೂ ಇರೋರು ಕನ್ನಡದವ್ರೆ. ಇವ್ರು ನೋಡಿದ್ರೆ ಹಂಗೆ ಅನ್ಸಲ್ಲ, ನೋಡಿದ್ರೆ ಗೊತ್ತಾಗೋಯ್ತದೆ. ಹಾಂ, ನೀವು ಧಾರವಾಡ ರೀ? ಧಾರವಾಡ? ಓ, ಬಾಗಲಕೋಟ್. ಓ, ಇಲ್ಲಿ ತಣ್ಣಗೈತ್ರಿ. ಹಾಂ, ಹಾಂ, ಯಾವುದಾದ್ರು? ಇಲ್ಕಲ್ಲ. ಹಾಂ, ವೆರಿ ಗುಡ್. ಒಳ್ಳೆ ಜಾಗ ಅದು, ಇಲ್ಕಲ್ ಸೀರೆ. ಹಾಂ, ಇವರು ನಾರ್ತು ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ಅವ್ನು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಹುಡುಗ ರೇ ಮುಸುಡಿ ನೋಡಿದ್ರೆ ಹೇಳ್ಬೋದು ರೀ ನಮ್ಮ ಕನ್ನಡದವರು ಅಂತ ರೀ. ಹಾಂ, ಆ ನಗೋ ರೀತಿ, ಆ ಕಣ್ಣುಗಳು, ಆ ಮುಖ ಕ್ಲೀನಾಗಿ ಹೇಳ್ಬೋದು ನಮ್ಮ ಕನ್ನಡದವರು ಅಂತ. ಇವ್ರು ನೋಡಿದ್ರೆ ಹೇಳ್ಬೋದು ನಮ್ಮ ನಾರ್ತ್ ಇಂಡಿಯಾದವರು ಅಂತ. ಒಟ್ಟಲ್ಲಿ ಕೆಲಸ ಯಾವುದೂ ಆಗ್ತಾಯಿಲ್ಲ. ಎಷ್ಟು ದಿವಸದಿಂದ ಸ್ಟಾಪ್ ಆಗಿದೆ ಒಂದು ಅಂದಾಜು? ನಾನು 9 ತಿಂಗಳ ಹಿಂದೆ ಬಂದಿದ್ದೆ ರೀ. ಇದ್ರ ಮುಂಚೆನೂ ಬಂದಿದ್ದೆ.
ಏನು ನೋಡಬೇಕು ಏನೋ ಇವ್ರ ಪಾಪ ಇವ್ರು ಏನು ಮಾಡ್ತಾರೆ ಅಶೋಕ್ ಸುಮ್ಮನೆ ಕೂತ್ಕೊಂಡು ಹಾಡ್ಗಿ ಟಿ ವಿ ಗಿವಿ ನೋಡ್ಕೊಂಡು ಕೂತಿರ್ತಾರೆ ಹಾಂ बताते हैं सेफ्टी फर्स्ट एड सुरक्षता मतलब क्या सेफ्टी के अंदर सेफ्टी है हाँ वेरी गुड नोड़ी ब्यूटीफुल वहाँ पे जाके आना था अशोक क्या ಏನಪ್ಪ ಆ ಕಡೆ ಪರ್ಮಿಷನ್ ಇಲ್ಲ ಹೋಗೋದಕ್ಕೆ ಅಂತಾನೆ ಯಾಕೆಂದರೆ ಕೆಲಸ ಆಗಿಲ್ವಲ್ಲ ಅದಕ್ಕೆ ನೋಡಿ ಹೆಂಗೈತೆ ಪರಿಸ್ಥಿತಿ ನೋಡಿ ಸೇಲ್ಸ್ಗಳೆಲ್ಲ ಹಂಗಂಗೆ ಅವೆ ಪಾಪ ಅಶೋಕನ ಏನು ಮಾಡ್ತಾರೆ ಈಗ ನೋಡಿ ಇಲ್ಲಿ ಠರು ಅಶೋಕ್ ಇಲ್ಲೆಲ್ಲ ಕತ್ಲೆ ಐತೆ ಏನು ಕಾಣಿಸಲ್ಲ ನೋಡೋಣ ಮೆಟೀರಿಯಲ್ಗಳು ಹಂಗೆ ಐತೆ ಓಹೋ ನೋಡಪ್ಪ ಮೆಟ್ಲು ಮಸ್ತ್ ಮಾಡಿದ್ದಾರೆ ಬ್ಯೂಟಿಫುಲ್ ಇಲ್ಲಿ ಈ ಕಡೆ ಎಲ್ಲ ಇನ್ನೂ ಕೆಲಸ ಹಂಗೆ ನಿಂತೈತೆ ಏನೋ ಟಿಪ್ಪರ್ ನಿಂತೈತಪ್ಪ ಅಲ್ಲಿ ಇಲ್ಲೆಲ್ಲ ವಸ್ತುಗಳು ಹಂಗೆ ಐತೆ ಎಲ್ಲ ಟೇಲ್ಸ್ ಎಲ್ಲ ಸಖತ್ತಾಗಿ ಹಾಕವ್ರೆ ಇಲ್ಲಿ ಮಾತ್ರ ಆಗೈತೆ ಅಷ್ಟೇ ಏನೋ ಉಜ್ಜಿ ತಿಕ್ಕಿ ಇಕ್ಕವ್ರೆ ಅದು ಬಿಟ್ರೆ ಬೇರೆ ಏನು ಕೇಳ್ಕೊಬೇಡಿ ಇಲ್ಲೊಂದೈತೆ ಹಾಂ ಯಾವುದು ರೆಡಿ ಇರೋ ಜಾಗ ಈಗ ತೋರಿಸ್ತಾನೆ ನೋಡೋಣ ಇದು ಒಂದು ರೆಡಿ ಇರೋಂಥ ಮನೆ ಇದು ಡೆಮೋ ರೂಮ್ ಅಂತ ಏನು ಹೇಳ್ತಾರೆ ಅದು ಸೇಮು ವಾಸ್ಕಲ್ ಮಾತ್ರ ಸಖತ್ತಾಗೈತಿ ಇಲ್ಲಿ ಹಿಂಗೆ ಓಹೋ ಏನು ರೀ ಕಿಚನ್ ಇಷ್ಟೊಂದು ದೊಡ್ಡದಾಗೈತೆ ಕಿಚನ್ ಬಡ लाइट नहीं है ಓಕೆ ಇದು ಡೆಮೋ ರೂಮ್ ಇದು ತೋರಿಸ್ತಾ ಇದ್ದೀನಿ ನೋಡಿ ಹಾಲ್ ಮಾತ್ರ ಸ್ವಲ್ಪ ಚಿಕ್ಕದು ಅನಿಸುತ್ತೆ ಏನು ತೊಂದರೆ ಇಲ್ಲ ಕಿಚನ್ ಮಾತ್ರ ದೊಡ್ಡದಾಗೈತೆ ಇಲ್ಲಿ ಸ್ವಲ್ಪ ದೊಡ್ಡದಾಗೈತೆ ಪ್ಲಸ್ ಯುಟಿಲಿಟಿ ರೂಮು ಈ ಕಡೆ ಕೊಟ್ಟಿದ್ದಾರೆ ಇದರ ಮುಂಚೆ ನಾನು ತೋರಿಸಿದ್ದೆ ಯುಟಿಲಿಟಿ ರೂಮ್ಗೆ ಏನು ಬಾಗಿಲು ಕೊಟ್ಟಿಲ್ಲ ವಿಂಡೋ ಎಲ್ಲ ಐತೆ ಇದು ಡೆಮೋ ರೂಮ್ ಇದು ಮಟ್ಟಲ್ಲಿ ರೆಡಿ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಕಿಚನ್ ಮಾತ್ರ ಈ ಸಜ್ಜಾ ಇದೆಯಲ್ಲ ಈ ಸಜ್ಜಾ ಬಂದು 1 ಆಮೇಲೆ 2 3 4 ಅಡಿ ಐತೆ ಅಂದ್ಕೊಡಿ 4 ಅಡಿಗೆ ಭಾಳ ಚಿಕ್ಕದಾಯ್ತು ಇದು ಭಾಳ ಚಿಕ್ಕದಾಯ್ತು ಏನು ಮಾಡಿಕೊಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಚಿಕ್ಕದೈತಿ ಇದು ಚಿಕ್ಕದಿದೆ ಮೇಲ್ಗಡೆ ಸಜ್ಜಾ ಕೊಟ್ಟಿದ್ದಾರೆ ಭಾಳ ಬ್ಯೂಟಿಫುಲ್ ಆಗಿ ಸಜ್ಜಾ ಕೊಟ್ಟಿದ್ದಾರೆ ದೆನ್ ಇದು ಎಂಟ್ರನ್ಸು ಇಲ್ಲಿ ಆಚೆ ಕಡೆನೇ ವಾಶ್ ಮೆಷಿನ್ ಹಾಕ್ಬಿಟ್ಟಿದ್ದಾರಪ್ಪ ಈ ಒಂದು ಏನಂತಾರೆ ಅದಕ್ಕೆ ನಮ್ಮ ಮುದ್ದೈನಪಾಳ್ಯನಲ್ಲಿ ಇಲ್ಲಿ ಆಚೆ ಕಡೆನೇ ವಾಶ್ ಮೆಷಿನ್ ಹಾಕಿದ್ದಾರೆ ಆಮೇಲೆ ಡೋರ್ಗಳು ಚೆನ್ನಾಗೈತಪ್ಪ ಡೋರ್ಗಳು ಚೆನ್ನಾಗೈತೆ ಇಲ್ಲಿ ಬಾತ್ರೂಮ್ ಚಿಕ್ಕದು ಸ್ವಲ್ಪ ಕತ್ಲೆ ಆಗ್ಬೋದು ಬಾತ್ರೂಮ್ ಚಿಕ್ಕದು ಅದಾದಮೇಲೆ ಟಾಯ್ಲೆಟ್ ರೂಮ್ ಬಂದು ಇದು ಈ ಥರ ಇದೆ ಇದು ಪರವಾಗಿಲ್ಲ ಇದು ಅಷ್ಟರಲ್ಲೇ ಐತೆ ಚಿಕ್ಕದು ಬೆಡ್ರೂಮ್ ನೋಡಪ್ಪ ಸ್ವಲ್ಪ ಪರವಾಗಿಲ್ಲ ಎಷ್ಟಕ್ಕೆ ಐತೆ 4 ಟೇಲ್ಸ್ ಅಂದರೆ 8 ಅಡಿ ಈ ಕಡೆಯಿಂದ 5 ಟೇಲ್ಸ್ ಅಂದರೆ 10 ಅಡಿ 8ಕ್ಕೆ 10 ಐತೆ ಪ್ಲಸ್ ನಿಮ್ಮ ಸಜ್ಜಾ ಇದು ಸಜ್ಜಾ ಡೋರೆಲ್ಲ ಚೆನ್ನಾಗಿದೆ ವೆಂಟಿಲೇಷನ್ ಯಾವಾಗ ರೆಡಿ ಆಗತ್ತೆ ಅಂತ ಗೊತ್ತಿಲ್ಲ ಜನಗಳೆಲ್ಲ ಇಲ್ಲಿ ಸಂಬಳ ಮಾತ್ರ ಇಸ್ಕೊತವ್ರೆ ಕೆಲಸ ಮಾತ್ರ ಯಾರು ಮಾಡ್ತಾ ಇಲ್ಲ ಆರಾಮಾಗವ್ರೆ ನೋಡಿ ಹಿಂಗೆ ಮತ್ತೆ ಹುಡುಗ ಇಲ್ಲೇ ಅವನೇ ನೋಡಿದ್ರಲ್ಲ ಇಲ್ಲಿ ಪರಿಸ್ಥಿತಿ ನೋಡಿ ಹೆಂಗೈತಿ ತಿರ್ಗಾ ತೋರಿಸ್ತೀನಿ ನೋಡಿ
ಬರಿತಾ ಕೂತವನೆ. ಈ ಕಡೆಯಿಂದ ಟೇಲ್ಸ್ ಗಿಲ್ಸ್ ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ. ಎಲ್ಲೂ ಟೇಲ್ಸ್ ರೆಡಿ ಮಾಡಿಕ್ಕಿದ್ದಾರೆ. ಮುದ್ದೈನ ಪಾಳ್ಯನಲ್ಲಿ ಎ ವಿಂಗು, ಬಿ ವಿಂಗು ಮತ್ತು ಸಿ ವಿಂಗ್ ಅಂತ ಹೇಳ್ತಾರೆ. ಆಮೇಲೆ ಹಿಂದ್ಗಡೆ ಏನೋ ಡಿ ವಿಂಗ್ ಕಟ್ತಾರಂತೆ. ಇನ್ನು ಸಿ ವಿಂಗೆ ಕರೆಕ್ಟಾಗಿ ಕಟ್ಟಿಲ್ಲ, ಎ ವಿಂಗೆ ಮುಗಿಸಿಲ್ಲ, ಇನ್ನು ಬಿ ವಿಂಗ್ ಅಂತೂ ಹಂಗೆ ಕೊಳಿತಾ ಐತೆ. ಇನ್ನು ಡಿ ವಿಂಗ್ ಯಾವಾಗ ಕಟ್ತಾರೋ ಆ ದೇವರೇ ಬಲ್ಲ. ಈ ಅಶೋಕ್ ಪುಣ್ಯಾತ್ಮನ್ಗೆ ಅಂದರೆ ಈ ಸೆಕ್ಯೂರಿಟಿ ಪುಣ್ಯಾತ್ಮನ್ಗೆ ಅಲ್ಲಿ ಗಂಟ ಕರ್ಕೊಂಡು ಹೋದ್ರೆ, ಸರ್ ನಾನು ಮುಂದೆ ಹೋಗೋಕ್ಕಾಗಲ್ಲ, ಪರ್ಮಿಷನ್ ಇಲ್ಲ ಅಂತಾನೆ. ನೋಡಿ ಹಿಂಗೆ ಕತೆ. ನೋಡಿ ಕೆಲಸಗಳೆಲ್ಲ ಹಿಂಗೆ ನಿಲ್ತವೆ. ಹಿಂಗೆ ಇತ್ತು ಕತೆ. ಇವ್ರಿಗೆಲ್ಲ ಯಾವಾಗ ಸಿಗುತ್ತೆ ವಸ್ತುಗಳೆಲ್ಲ ಇದ್ದಾವೆ. ಡಬ್ಬ, ಖಾಲಿ ಡಬ್ಬಗಳಿದೆ. ಓಹೋ, ಟಾಯ್ಲೆಟ್ ಒಂದಿದು. ಒಳಗಡೆ ಇದು ಫಸ್ಟ್ ಎಂಟ್ರೆನ್ಸಲ್ಲೇ ಇರೋವಂಥದ್ದು. ಇದು ಎಂಟ್ರೆನ್ಸಲ್ಲಿರೋದು. ಇದರ ಲಿಫ್ಟ್ ಆತ ಕ್ಯಾ? ಓ ಲಿಫ್ಟ್ ಆಯೇಗಾ. ಇಲ್ಲಿ ಲಿಫ್ಟು ಒಟ್ಟಲ್ಲಿ ಬೀಗ ಹೊಡೆದಿಕ್ಕವ್ರೆ. ಲಿಫ್ಟ್ ಕತೆ ಇಲ್ಲಿ. ಲಿಫ್ಟ್ ಕತೆ. ಓಹೋ ಏನ್ರಿ ಇಷ್ಟು ಕ್ಲೀನಾಗೈತೆ. ಹೀಗೆ ಮೆಟ್ಲಿಗೆಲ್ಲ ಟೇಲ್ಸ್ ಹಾಕೋರಪ್ಪ. ಮೆಟ್ಲಿಗೆಲ್ಲ ಟೇಲ್ಸ್ ಹಾಕವ್ರೆ. ಮುದ್ದೈನ ಪಾಳ್ಯ. ಆಮೇಲೆ ಈ ಕಡೆನೂ ಹೋಗೋಣ, ತೋರಿಸ್ತೀನಿ. ಈ ಕಡೆನೂ ಹೋಗೋಣ. ಅಲ್ಲ ರೀ, ಹೆಂಗೆ ರೀ ಇವ್ರ ಕತೆ? ಯಾವಾಗ ರೀ ರೆಡಿ ಮಾಡೋದು ಇವರು? ಇದೇನು ಬಾಗಿಲುಗಳು? ಇದರ ಕ್ಯಾ ಇದರ भी लिफ्ट है क्या? इधर भी लिफ्ट? ये बाजू में दो लिफ्ट आएगा कभी ना कभी तो आएगा. लिफ्ट ये क्या है? ये लिफ्ट का बॉक्स है क्या? ओके. इधर क्या है? खाली करंट का ये वो. हाँ ಹಲೋ ಪರಶುರಾಮ್ ಅವರೇ, ನಿಮ್ಮ ಮುದ್ದೈನ ಪಾಳ್ಯನಲ್ಲೇ ಇದ್ದೀನಿ. ವಿಡಿಯೋ ಕವರೇಜ್, ನನ್ನ ಶೂಟಿಂಗ್ ನಡೀತಾ ಇದೆ ಈಗ. ಹಾಂ ಹೇಳ್ತೀನಿ, ನಾನೀಗ ವಿಡಿಯೋನಲ್ಲೇ ಇದ್ದೀನಿ. ಹಾಂ ಪೂರ್ತಿ ಹೇಳ್ತೀನಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ವಿಡಿಯೋನಲ್ಲಿ ಡೈರೆಕ್ಟಾಗೇ ಮಾತಾಡ್ತಾ ಇದ್ದೀನಿ. ಇವಾಗ ನನ್ನ ಹತ್ರ ಮಾತಾಡ್ತಾ ಇರೋದು ಪರಶುರಾಮ್ ಅನ್ನೋರು ಮುದ್ದೈನ ಪಾಳ್ಯನಲ್ಲಿ ಅವರು ಒಬ್ಬರು ಬೆನಿಫಿಷರಿ. ನಾನು ಇವಾಗ ತೆಗಿಯುವಾಗ ನೇರವಾಗಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಇವಾಗ ನನ್ನ ಲೈನಲ್ಲಿ ಅವರೇ ಇದ್ದಾರೆ ನೋಡಿ. ಪರಶುರಾಮ್ ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ ಪರಶುರಾಮ್ ಅಂತ ಫೋನಲ್ಲಿ ಬರ್ತಾ ಇದೆಯಲ್ಲ, ಅವರು ಮುದ್ದೈನ ಪಾಳ್ಯದಿಂದನೇ ಇರೋದು. ಈಗಲೂ ವೀಡಿಯೋ ತೆಗಿತಾ ಇದ್ದೀನಿ ನಾನು. ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಆ ಕಡೆ ಗಂಟ यहाँ तक तो जा सकते हैं ना? अरे भाई यहाँ पे वहाँ पे नहीं चाहिए मेरे को, तुम मेरे साथ ही आओ ना, 2 मिनट आओ. ಈಗ ನೋಡಿದ್ರಲ್ಲ, ಇದು ಡೆಮೋ ರೂಮು. ಅಕ್ಕಪಕ್ಕ ಎಲ್ಲ ಟೇಲ್ಸ್ ಹಾಕಿದ್ದಾರೆ, ಮೆಟ್ಲಿಗೆಲ್ಲ ಟೇಲ್ಸ್ ಹಾಕಿದ್ದಾರೆ. ಎ ವಿಂಗಲ್ಲಿ ಮೆಟ್ಲಿಗೆಲ್ಲ ಟೇಲ್ಸ್ ಹಾಕಿದ್ದಾರೆ. ಬಿ ವಿಂಗ್ ರೆಡಿ ಆಗಿಲ್ಲ. ಬಿ ವಿಂಗು ಎಲ್ಲ ಕಡೆ ಪೊದೆಗಳು ಬೆಳ್ಕೊಂಡಿದೆ. ನೋಡಿದ್ರೆ ಕೊಳೆಗಳೆಲ್ಲ ಇದೆ. ಅದನ್ನು ತೋರಿಸ್ತೀನಿ. ಆ ಮುಂದ್ಗಡೆ ಕರ್ಕೊಂಡು ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಬಿ ವಿಂಗ್ ಯಾವ ಥರ ವ್ಯವಸ್ಥೆ ಆಗಿದೆ, ಏನು ಗೊಬ್ಬರ ಮಾಡಿಕ್ಕಿದ್ದಾರೆ ಅಂತ. ಅದು ಯಾವಾಗ ಕಟ್ತಾರೋ ಆ ದೇವರೇ ಬಲ್ಲ. ಬೆನಿಫಿಷರಿ ಅವರು ₹1 ಹಾಕ್ಬಿಟ್ಟು ಅವ್ರ ಅಮೌಂಟ್ನ ಈ ಥರ ನಾವು ಕಾಯ್ಕೊಂಡು ಕೂತ್ಕೋಬೇಕು ಅಂತ ಅಂದರೆ, ಹೌದು ಕಾಯಲೇಬೇಕು ಸ್ವಾಮಿ, ಇಲ್ಲ ಅಂತ ಹೇಳಲ್ಲ. 2021ರಲ್ಲಿ ನಾನು ಅಮೌಂಟ್ ಕಟ್ಟಿದ್ದೆ. 2026 ಆಯಿತು. ಸರಿ, 6 ವರ್ಷ ನಾನು ಕಾದೆ. ದೇವ್ರದಿಂದ ಚೆನ್ನಾಗಿರೋಂಥದ್ದು ಸಿಕ್ತು. ಇದಕ್ಕೆ ನಾನು RGRSCLಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಿ ವಿಂಗ್ ಕತೆ ಅಲ್ಲೆಲ್ಲ ಬರೀ ಪೊದೆಗಳು ಬೆಳ್ಕೊಂಡೈತೆ. ಎಲ್ಲ ಬಿಲ್ಡಿಂಗ್ ನೋಡಿದ್ರೆ ಹೆಂಗಂದ್ರೆ ಹಂಗೆ ಐತೆ. ಒಳಗಡೆ ಹೋಗಂಗಿಲ್ಲ ಅಂತಾನೆ, ಅಲ್ಲಿ ಮುಂದೆನೇ ಹೋಗಂಗಿಲ್ಲ ಅಂತಾನೆ ಈ ಅಶೋಕ್. ಇಲ್ಲ ಇವರು ಹಿಂದಿ ಹುಡುಗನೆ. आओ मेरे साथ ही आओ, कोई टेंशन नहीं, आओ. मैं अकेला जाने से आपको प्रॉब्लम होगा, आप मेरे साथ आओगे तो प्रॉब्लम नहीं होगा. हाँ बनी
ಪರಶುರಾಮ್ ಅವರೇ, ನಾನು ಕಾಲ್ ಮಾಡ್ತೀನಿ ನಿಮಗೆ. ಹಾಂ, ನೋಡಿ ಇಲ್ಲಿ ಕೆಲಸ ನಡೀತಾ ಇರೋಂಥದ್ದು ಎಲ್ಲ ಸ್ಥಗಿತ ಆಗಿದೆ. ಇದು ಯಾವಾಗ ರೆಡಿ ಮಾಡ್ತಾರೆ, ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ದೇವ್ರ ದಯಿಂದ ಎಲ್ಲ ಬೆನಿಫಿಷರಿಗಳಿಗೆ ನಮ್ಮ ಸರ್ಕಾರ ಹಂಗೋ ಹಿಂಗೋ ಕಷ್ಟನೋ ಸುಖನೋ ವ್ಯವಸ್ಥೆ ಮಾಡಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ಅವರು ಎಲ್ಲರ ಆಶೀರ್ವಾದ ನಮ್ಮ ಸರ್ಕಾರಕ್ಕೆ ಸಿಕ್ಕೇ ಸಿಗುತ್ತೆ. ನಾವು ಕೇಳ್ಕೊಳ್ಳೋದು ಒಂದೇ, ಬಡವರ ದುಡ್ಡು ಅವರು ಒಂದೊಂದು ರೂಪಾಯಿನೂ ಕೂಡಿ ಹಾಕಿರೋಂಥ ದುಡ್ಡು ಪ್ರತಿಯೊಬ್ಬರಿಗೂ ಸಲ್ಲಿ ಅಂತಲೇ ಕೇಳ್ತಾ ಇರೋಂಥದ್ದು. ನೋಡಿ ಯಾವ ಥರ ಮಾಡಿಕ್ಕಿದ್ದಾರೆ, ನೋಡಿ ಹಾಂ, ಹೆಂಗಿದೆ ಅವೆಲ್ಲ ಪೊದೆಗಳೆಲ್ಲ ಬೆಳೆದ್ಬಿಟ್ಟಿದೆ. ಹಾಂ, ಒಟ್ಟಲ್ಲಿ ಕೆಲಸ ಸ್ವಲ್ಪ ನಿಂತಿದೆ, ಕೆಲಸ ಆಗುತ್ತೆ होगा, लेकिन थोड़ा लेट होगा. मैं भी हर जगह जा चुका हूँ. आ जाओ वहाँ तक जाओ, आओ. यहाँ तक आ रहे बाबा, कहीं भाग नहीं जाऊँगा, आओ. यहाँ आओ रे बाबा, वहाँ नहीं जाऊँगा, आओ रे बाबा. ठहरो, कर लेता हूँ, ठहरो. ಅಪ್ಪ ಅವನು ಪರ್ಮಿಷನ್ ಇಲ್ಲ ಅಲ್ಲಿ ಗಂಟ ಹೋಗಂಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾನೆ. ನಾನು ಇದನ್ನು ನಾನು ಬೇರೆ ಕ್ಯಾಮ್ರಾಯಿಂದನೂ ತೆಗಿತೀನಿ. ಹೆಂಗಾಗೈತೆ ಪರಿಸ್ಥಿತಿ ನೋಡಿ. ಇದು ಇನ್ನೂ ರೆಡಿ ಆಗ್ತಾ ಇದೆ, ಆಯಿತಾ. ಆಮೇಲೆ ಇಲ್ಲಿ ನೋಡಿ, ಇದು ಮುದ್ದೈನ ಪಾಳ್ಯ ಆಯಿತಾ. ಎಲ್ಲ ಕೆಲಸ ನಿಂತೈತೆ, ಬಟ್ ಆಗುತ್ತೆ, ಕೆಲಸ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ನೋಡಿ ಈಗ ನಾನು ನಿಮಗೆ ಸೀವಿಂಗ್ ತೋರಿಸ್ತೀನಿ. ಸೀವಿಂಗ್ ಅಂತೂ ಅದು ವಿಚಿತ್ರವಾಗೈತೆ. ಅರ್ಧ ಕಟ್ಬಿಟ್ಟು ಮೇಲ್ಗಡೆ ಗಾಳಿಗೆಲ್ಲ ಎಲ್ಲ ಬೆಂಡಾಗಿ ಕುಂತೈತೆ ಮೇಲ್ಗಡೆ. ಇನ್ನು ಇದೇ ರೆಡಿ ಆಗಿಲ್ಲ. ಇನ್ನು ಡಿವಿಂಗ್ ಯಾವಾಗ ರೆಡಿ ಮಾಡ್ತಾರೆ? ಡಿವಿಂಗ್ ರೆಡಿ ಮಾಡೋದಿರಲಿ ಸ್ವಾಮಿ, ಅಕ್ಕಪಕ್ಕ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲೆಲ್ಲ ಕಾಂಪೌಂಡ್ ಆಗಬೇಕು. ಇದು ಗೇಟೆಡ್ ಕಮ್ಯುನಿಟಿ. ಇದು ಗೇಟೆಡ್ ಕಮ್ಯುನಿಟಿ ಅಂತ ಅಂದರೆ ಹೆಂಗಿರಬೇಕು ಅದು ನೋಡಿದ್ರೆ, ನಾನು ಎಂಟ್ರಿ ಕೊಟ್ಟಿದ ತಕ್ಷಣವೇ ಮುದ್ದೈನ ಪಾಳ್ಯನಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಮೋರಿ ಥರ ಐತೆ. ನೋಡಿ ಹೆಂಗೈತೆ ಮೋರಿ, ನೋಡಿದ್ರೆ ಈ ಥರ ಮೋರಿ ಐತೆ. ಇನ್ನು ಈ ಗೇಟೆಡ್ ಕಮ್ಯುನಿಟಿ ಯಾವಾಗ ರೆಡಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಇದೆಲ್ಲ ನೋಡಿದ್ರಿ. ಈಗ ಸ್ಟಾಫ್ ರೂಮ್ಗೆ ಹೋಗ್ತೀನಿ ನೋಡಿ. ಸ್ಟಾಫ್ ರೂಮ್ಗೆ ಹೋದ್ಮೇಲೆ ಸ್ಟಾಫ್ ರೂಮಲ್ಲಿ ಆ ಪುಣ್ಯಾತ್ಮರು ವಿಚಿತ್ರ ಆ ಮನುಷ್ಯನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾನೆ. ಅದು ಯಾವುದೋ ಮೆಟೀರಿಯಲ್ ಬಂದೈತೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತಾನೆ. ಸ್ಪಾಟ್ ಇಂಜಿನಿಯರ್ ಅಂದರೆ ಅಲ್ಲಿ ಇರೋಂಥ ಸೈಟ್ ಇಂಜಿನಿಯರ್ ಕೇಳಿದ್ರೆ ಅವ್ರು ಬರ್ತಾರೆ ಹೋಗ್ತಾರೆ. ಸರ್ ಎಷ್ಟೊತ್ತಿಗೆ ಬರ್ತಾರಪ್ಪ? 8:15 ಬರ್ತಾರಪ್ಪ. 8:15 ಬರ್ತಾರೆ. ಸರಿ, ನಾನು 8:15 ಬಂದು ನೋಡ್ತೀನಿ ಅಂದರೆ ಸಿಗ್ತಾರಪ್ಪ? ಹಂಗಾದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಹೋಗ್ಲಿ, ಅವ್ನ ಹೆಸರು ಹೇಳಪ್ಪ. ಅದೂ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿ ಯಾವ ಥರ ಹೇಳ್ತಾರೆ ಅಂತ. ಒಬ್ರಿಗೂ ಹೆಸರೇ ಗೊತ್ತಿಲ್ವಂತೆ. ನಾನು ಹೋದ್ಮೇಲೆ ಯಾರಿಗೂ ಹೆಸರೇ ಗೊತ್ತಿಲ್ಲ. ಅದರ ಮುಂಚೆ ಹೆಂಗೆ ಇದು ಕತೆ, ಯಾರ ಹತ್ರ ವಿಚಾರಿಸ್ಬೇಕು, ಯಾರು ಇದಕ್ಕೆ ಕಾರಣ? ಈಗ ಅಂದಾಜಾ ಕಿತ್ನಾ ದಿನ के अंदर हो जाएगा अगर स्टार्ट हुआ तो? एक साल के अंदर हो जाएगा. ವೆರಿ ಗುಡ್. ಅವನು ಹೇಳ್ತಾ ಇರೋ ಪ್ರಕಾರದಲ್ಲಿ 1 ವರ್ಷದ ಒಳಗಡೆ ರೆಡಿ ಆಗೋಗುತ್ತೆ. ಅಕಸ್ಮಾತ್ ಏನಾದರೂ ಅವರು ಬಿಟ್ಟರೆ. ನೋಡಿ ಇಲ್ಲಿ ಯಾರು ಕೂತವ್ರೆ. एक क्या रूम है? स्टाफ रूम में कौन रहता है? हाँ, ನೀವು ಇಲ್ಲಿಯವರೇನಾ ಸುಮೆ? ನೀವು ಇಲ್ಲಿಯವರಲ್ವಾ? ಮತ್ತೆ ನೀವು ಡ್ರೈವರಾ? ಇದೇನು ಇಲ್ಲಿ ರೆಡಿ ಆಗ್ಬಿಟ್ಟು ಬೇರೆ ಕಡೆ ಹೋಗುತ್ತಾ? ನೀವು ಡ್ರೈವರು ಅಂತ ಗೊತ್ತು, ಎಲ್ಲಿಗೆ ತಗೊಂಡೋಗ್ತೀರಾ ಅಂತ ಗೊತ್ತಿಲ್ವಾ? ಅಲ್ಲ, ಎಲ್ಲಿ ಹೋಗ್ತೀರಾ ನೀವು? ಹಾಂ, ಚಂದ್ರಪ್ಪ ಸರ್ಕಲ್ ಯಾವ ಕಡೆ ಬರುತ್ತೆ? ಮಾಗಡಿ ರೋಡ್ ಹತ್ರನಾ? ಅಲ್ಲೇನು ಮಾಡೋದು? अरे क्या ये ऐसा भागता है? ये क्या रेसिंग बना रहा है क्या? स्टाफ रूम में कौन है? स्टाफ रूम में ಯಾರಿದ್ದಾರೆ ನೋಡೋಣ. ಹಿಂಗೆ ಇದು ಕತೆ. ಇದು ಯಾವಾಗ ರೆಡಿ ಆಗುತ್ತೆ? ಸ್ಟಾಫ್ ರೂಮಲ್ಲಿ ಯಾರೂ ಇಲ್ಲ. ಸ್ಟಾಫ್ ರೂಮಲ್ಲಿ ಯಾರು ಇಲ್ವಾಣ? ಇಲ್ಲಿಗೆ ಸೈಟ್ ಇಂಜಿನಿಯರು ತೆಲುಗುನಾ ಕನ್ನಡದವರಾ? ಮತ್ತೆ సైట్ ఇంజనీర్ ಯಾರಣ್ಣ? ಇಲ್ಲಿ ಬರೋದೇ ಇಲ್ವಾ ಸೈಟ್ ಇಂಜಿನಿಯರು? ಹಾಂ, ಇವರು ಸಾಹೇಬರು
ಕಂಪ್ನಿಯವ್ರು ಯಾವ ಕಂಪ್ನಿ ಅಣ್ಣ? PSN ಟಾಟಾ ಟ್ಯಾಚ್. ಅಲ್ಲಿ ಏನು ಇಲ್ಲಿ ನಿಮಗೆ ಏನು ಮೇನು? ಮಿಷಿನ್ ಬಂದಿದೆಯಲ್ಲ, ಮಿಷಿನ್ಗೋಸ್ಕರ ನೋಡೋಕೆ ಬಂದಿದ್ದು ಹೊಸ ಮಿಷಿನ್. ಯಾವ ವಿಷಯ ಏನು ಮಿಷಿನ್ ಅದು? ಎಕ್ಸ್ಕವೇಟರ್. ಎಕ್ಸ್ಕವೇಟರ್. ಅದರಿಂದ ಏನು ಕೆಲಸ ಆಗುವಂಥದ್ದು? ಅರ್ತ್ ವರ್ಕಿಂಗ್. ಓಕೆ ಓಕೆ ಓಕೆ. ಅಂದರೆ ಈ ಬಿಲ್ಡಿಂಗೋಸ್ಕರ ಕೆಲಸ ಆಗ್ತಾಯಿಲ್ಲ ಅದು ಬಂದಿರೋ ಮಿಷಿನ್. ಅದು ಬೇರೆ ದಿಕ್ಕು ಹೋಗುತ್ತಾ? ಅದೇ ಫೌಂಡೇಶನ್ ಹಾಕಬೇಕು ಅಂತಂದ್ರೆ ಎಲ್ಲ ಕ್ಲೀನ್ ಮಾಡಬೇಕು, ಲೆವೆಲ್ ಮಾಡಬೇಕು. ಓಕೆ 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 ಓಕೆ. ಇದು ನಿಮ್ಗೇನಾದರೂ ಅಂದಾಜು ಇದೆಯಾ ಇದು ಯಾವಾಗ ರೆಡಿ ಆಗುತ್ತೆ ಅಂತ? ಒಂದು ಅಂದಾಜು ನಿಮಗೇನು? ಮಿಷಿನ್ ಬಂದಾಗ ಬರೋದಷ್ಟೇ, ಇನ್ನೇನಿಲ್ಲ. ಅಂದರೆ ಇಲ್ಲಿ ನಿಮ್ಮ ಸೈಟ್ ಇಂಜಿನಿಯರ್ ಬರೋದೇ ಇಲ್ವಾ? ಯಾವಾಗ ತಿಂಗ್ಳಿಗೆ ಒಂದು ಸತಿ ಆದರೂ ಬರ್ತಾರಾ? ದಿನ ಬರ್ತಾರೆ. ದಿನ ಬರ್ತಾರೆ. ಟೈಮಿಂಗ್ಸ್ ಏನು? ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ಹೋಗ್ತಾರೆ? ಅಲ್ಲ, ಹೇಳ್ತಾರೆ ಅಂದರೆ ಬೆಳಗ್ಗೆ ಅಟೆಂಡೆನ್ಸ್ ಅನ್ನೋದು ಇರ್ತದಲ್ವಾ? ಇಷ್ಟೊತ್ತಿಗೆ ಬಂದು ಇಷ್ಟೊತ್ತಿಗೆ ಹೋಗೋದು ಅಂತ ಇರ್ತದಲ್ವಾ? ಬೆಳಗ್ಗೆ 8:00 ಬಂದುಬಿಡ್ತಾರೆ. ನಾಳೆ 8:00 ಬಂದರೆ ಸಿಗ್ತಾರೆ ಅವರು? ಸಿಗ್ತಾರೆ ಗ್ಯಾರಂಟಿ. ಏನು ಹೆಸರು? ಅಲ್ಲ, ಏನು ಹೆಸರು ಅವ್ರದ್ದು? ಹೆಸರು ಗೊತ್ತಿಲ್ವಾ? ನೀವೇನು ಕೆಲಸ ಮಾಡೋದು? ಅಲ್ಲಲ್ಲ, ನೀವೇನು ಕೆಲಸ ಮಾಡೋದು ಅಂದರೆ? ಹೆಲ್ಪರ್ ಆಗಿದ್ದೀರಾ? ಅಂದರೆ ನಿಮ್ಮ ಇಂಜಿನಿಯರ್ ಹೆಸರು ಗೊತ್ತಿಲ್ವಾ ನಿಮಗೆ? ಹಾಂ, ಏನಪ್ಪ ಇಂಜಿನಿಯರ್ ಹೆಸರು? ಇಂಜಿನಿಯರ್ ಕಾ ನಾಮ್ ಕ್ಯಾ? ನೀನು ಕನ್ನಡದವನಣ್ಣ? ಕನ್ನಡದವರಾ? ಇಂಜಿನಿಯರ್ ಹೆಸರೇನಪ್ಪ? ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ನಾನು ಸತಿನೂ ಹೇಳಿದ್ನಲ್ಲ, ಬಂದವ್ರು ಬಂದೇಸ್, ಹೋಗೋರು ಓದೇಸ್, ನೋ ಹೇಳೇಸ್ ನೋ ಕೇಳೇಸ್. ನೀವು ಇವಾಗಲೇ ಬಂದ್ರ? ಎಲ್ಲರೂ ಇವಾಗಲೇ ಬಂದ್ರಾ? ಅಂದರೆ ನಾನು ಬಂದ ತಕ್ಷಣ ಎಲ್ಲರೂ ಬಂದ್ಬಿಟ್ರಿ, ಅದ್ರ ಮುಂಚೆ ಯಾರೂ ಇರಲಿಲ್ಲ. ಹಾಂ, ಇಂಜಿನಿಯರ್ ಹೆಸರು ಗೊತ್ತಿಲ್ವಾ? ಅವ್ರು ಬರೋದೇ ಗೊತ್ತಿಲ್ವಾ ನಿಮಗೆ? आपको हिंदी आता है ना? नहीं आता है? आपको हिंदी नहीं आता है या बात करना ही नहीं आता है? ಓ, ಕನ್ನಡದವ್ರೇನೆ. ಹಾಂ, ಹಂಗಾದ್ರೆ ಸರಿ. ಅಣ್ಣ, ಯಾರಣ್ಣ ಇಂಜಿನಿಯರು? ಈಗ 1 ಮಂತ್ ಆಯಿತು. ಪರವಾಗಿಲ್ಲ. ಅವ್ರ ಹೆಸರು ಗೊತ್ತಿಲ್ವಾ ನಿಮಗೆ? ಏನೂ ಗೊತ್ತಿಲ್ಲ. ಬೆಳಗ್ಗೆ ಬಂದರೆ ನಮಸ್ತೆ ಸಾರ್ ಅಂತೀರಾ, ನಮಸ್ತೆ ಸಾರ್ ಅಂತೀರಾ, ಅಷ್ಟೇ ಅಷ್ಟೇ. ಇಂಜಿನಿಯರೇ ನೋಡಿಲ್ವಾ? ಒಳ್ಳೆ ಕೆಲಸ. ಅಶೋಕ್, इंजीनियर का नाम क्या है? आपको भी नहीं मालूम? आप यहाँ पे सिक्योरिटी है, लेकिन आपको इंजीनियर का नाम नहीं मालूम? अरे, ज़्यादा दिन होने से भी आपको नाम तो याद रहेगा ना? ठीक, आ जाओ आ जाओ आ जाओ आ जाओ, मेरा काम हो गया, आ जाओ. ಏನಕ್ಕೆ ಭಯ ಬೀಳ್ತೀರಾ? ನಿಮ್ಮಂಗೆನೇ ಬೆನಿಫಿಷರಿಗಳು ಪಾಪ ಬಂಡವಾಳ ಹಾಕ್ಕೊಂಡು ಮನೆಗಳಿಗೆ ಕಾಯ್ಕೊಂಡು ಈಗ ಯೋಚನೆ ಮಾಡಿ ಒಂದು ಹೋಟ್ಲಲ್ಲಿ ಹೋಗಿ ಕೂತ್ಕೊಂಡು ಕಾಸು ಕೊಟ್ಬಿಟ್ಟು ಮಸಾಲೆ ದೋಸೆ ತೊಗೊಂಬ ಅಂತೀರಾ, 50 ರೂಪಾಯಿ ಕೊಟ್ಬಿಟ್ಟು. ಅವನು 50 ರೂಪಾಯಿ ಈಸ್ಕೊಂಡು 1 ವರ್ಷ ಬಿಟ್ಟು ಬಾಪ ನಿನ್ಗೆ ಒಂದು ಮಸಾಲೆ ದೋಸೆ ಕೊಡ್ತೀನಿ ಅಂದರೆ ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರ್ತೀರಣ್ಣ? ಮತ್ತು ಹಂಗೇನೆ ಬೆನಿಫಿಷರಿಗಳು ಪಾಪ ಇಲ್ಲಿ ಎಲ್ಲರೂ ದುಡ್ಡು ಹಾಕಿರ್ತಾರೆ ಕಣಪ್ಪ. ದುಡ್ಡು ಹಾಕ್ಬಿಟ್ಟು ಇವತ್ತು ಹಾಕ್ಬಿಟ್ಟು ಇನ್ನೊಂದು 5 ವರ್ಷ ಆದಮೇಲೆ ಬಾ ಅಂದರೆ ನೀನು ಬಿಡ್ತೀಯಣ್ಣ? ನಾನು ಕೇಳೋದ್ರಲ್ಲಿ ತಪ್ಪೈತಾ? ಮತ್ತೆ ನೋಡಿ, ಅವರು ದೇವ್ರು ನಿಂತಂಗೆ ನಿಂತವ್ರೆ. ಏನು ಅಂತಂದರೆ ಅಲ್ಲೆಲ್ಲೋ ಒಯ್ತೀನಿ ಅಂತಾರೆ ಅವರು. सर अशोक, मेरा आउट टाइम लिखो, आओ. तुम वहीं पर ठहर गया तो कैसा? तुम्हें यहाँ पे मेन बॉस हो, आ जाओ. क्या सेफ्टी सुरक्षा क्या है इसके अंदर? सेफ्टी है? क्या सेफ्टी है इसके अंदर? ಏನಪ್ಪ ಇಲ್ಲಿ ಕೆಲಸ? ಓ, ಸೇಫ್ಟಿ ಅಂದರೆ ಇಷ್ಟೇ. ಯಾವುದೋ ಲೆಡ್ಜರ್ ರೂಮು. ಹಾಂ, ಬಾ, ಆಜಾವ್. ನೋಡಿ, ಮುದ್ದಂಗಿ ಪಾಳ್ಯ ಕತೆ ಹಿಂಗೆ. ಹಾಂ, ಏನು ಯಾವಾಗ ಕೊಡ್ತಾರೆ? RGRSCಲಿಂದ ಒಳ್ಳೊಳ್ಳೆ ಕಡೆ ಮನೆಗಳಾಗಿದೆ, ಭಾಳ ಚೆನ್ನಾಗಾಗಿದೆ. ಬಟ್ ಇದು ಯಾಕೆ ಡಿಲೇ ಆಗಿದೆ ಅಂತಲೇ ಗೊತ್ತಿಲ್ಲ. ಮತ್ತೊಂದು ಸತಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ವೈಡ್ ಆ್ಯಂಗಲಲ್ಲಿ ನೋಡಿ. ಬ್ಯೂಟಿಫುಲ್ಲಾಗಿದ್ರೂ ಏನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಈ ಗಂಟ ನೀವು ಮುದ್ದೈನ ಪಾಳ್ಯ ಏನು ದೂರದಿಂದ ಸುಂದರವಾದಂಥ ತಾಣ ಕಾಣಿಸ್ತಾ ಇತ್ತೋ, ಏನು ಸುಂದರವಾಗಿರೋಂಥ ಮನೆ ಕಾಣ್ತಾ ಇತ್ತೋ, ನಾನು ಅಂದ್ಕೊಂಡೆ ಅಬ್ಬಬ್ಬಾ ಎಂಥ ಮನೆ ಸಿಕ್ತು ಅಂತ. ಆ ಥರ ಅಂದ್ಕೊಂಡಾಗ ಮುಂದೆ ಹೋದ ಮೇಲೆ ಅಲ್ಲಿ ಕಂಡಿದ್ದ ರಹಸ್ಯಗಳು, ಕಂಡಿದ್ದಂಥ ವಿಚಾರಗಳು, ಇದನ್ನೆಲ್ಲ ನೋಡಿದಾಗ ಎದೆ ತಗ್ಗಂತದೆ. ಕಷ್ಟಪಟ್ಟು ಕಟ್ಟಿರೋಂಥ ಕಾಸು ಪಾಪ ಬೆನಿಫಿಷರೀಸು, ಅವ್ರ ಕತೆ ಏನಾಗಬೇಕು, ಇನ್ನೂ ಎಷ್ಟು ದಿವಸ ಅಂತ ಕಾಯಬೇಕು. ಸತ್ಯದ ಪರವಾಗಿ ಯಾವತ್ತೂ ಡಿಜಿಟಲ್ ಭಾರತ್ ಸೇವಾ ಇರುತ್ತೆ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಅಂತಲೇ ಈ ಎಪಿಸೋಡ್ಗಳನ್ನ ಮಾಡಿರೋಂಥದ್ದು. ಡಿಜಿಟಲ್ ಭಾರತ್ ಸೇವಾನೂ ಅಷ್ಟೇ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಇನ್ನು ಮುಂದಿನ ಎಪಿಸೋಡಲ್ಲಿ ನಾನು ಪನಗಮಾರನಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ಬರೀ 3.3 ಕಿಲೋಮೀಟರ್ ಇರೋವಂಥದ್ದು, ಬರೀ 7 ನಿಮಿಷ. ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಪ್ರತಿಯೊಂದು ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದನ್ನು ತಿಳಿಬೇಕು ಅಂದರೆ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಸತ್ಯಕ್ಕೆ ಯಾವತ್ತೂ ಜಯ ಇದೆ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.